ಪ್ರಸಕ್ತ ಶೈಕ್ಷಣಿಕ ವರ್ಷದ ಕಲಿಕಾ ಅವಧಿ ಜೂನ್ 1ರಿಂದ ಆರಂಭವಾಗಿದ್ದು ಅತಿ ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ಮೊದಲ ದಿನವೇ ಹೆಚ್ಚಿನ ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗಿದ್ದು, ನೂತನ ಶೈಕ್ಷಣಿಕ ವರ್ಷದ ಅಂಗವಾಗಿ ಕುಮಟಾ ತಾಲೂಕಿನ ಮಿರ್ಜನ್ನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿವಿಧ ತರಗತಿಗಳಿಗೆ ಸೇರ್ಪಡೆಗೊಂಡ ಹೊಸ ವಿದ್ಯಾರ್ಥಿಗಳನ್ನ ಮೆರವಣಿಗೆಯ ಮೂಲಕ ಶಾಲೆಗೆ ಬರಮಾಡಿಕೊಳ್ಳಲಾಯಿತು. ಮೊದಲ ದಿನವೇ ಹೆಚ್ಚಿನ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸಿದ್ರು. ಈ ವೇಳೆ ಹಳೆಯ ವಿದ್ಯಾರ್ಥಿಗಳು ಭಾಗಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೊಸ ನೋಟ್ಬುಕ್, ಪೆನ್ ಕೊಟ್ಟು ಶುಭ ಕೋರಿದರು. ಅನೇಕ ಪಾಲಕರು ಪಾಲ್ಗೊಂಡಿದ್ದರು. ಎಸ್ಡಿಎಂಸಿ ಸದಸ್ಯರು ಸೇರಿದಂತೆ ಎಸ್ಡಿಎಂಸಿ ಅಧ್ಯಕ್ಷರು ಭಾಗವಹಿಸಿದ್ರು. ಈ ವೇಳೆ ಮಾಜಿ ಯೋಧ ಮಂಜುನಾಥ್ ನಾಯ್ಕ್, ಆನಂದ್ ನಾಯ್ಕ್, ಪಾಂಡು ಪಡಗಾರ್, ಗೋಪಾಲ್ ಪಡಗಾರ್, ಸಮೀರ್ ಮಿರ್ಜಾನ್ ಸೇರಿದಂತೆ ಇತರರು ಇದ್ದರು. ಆವರಣದಲ್ಲಿದ್ದೀವಿ. ಕಾರಣ ಏನಂದರೆ ಇವತ್ತು ಶಾಲೆಯ ಪ್ರಾರಂಭೋತ್ಸವ. ಇವತ್ತು ನಾವು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಮಕ್ಕಳಿಗೆ ಸಿಹಿ ಮತ್ತು ಪಟ್ಟಿ ಹಾಗೂ ಪೆನ್ ವಿತರಣೆ ಮಾಡಿ ಅವರನ್ನು ಬರಮಾಡ್ಕೊಳ್ತಾ ಇದ್ದೇವೆ. ಈ ಥರ ಎಲ್ಲ ಶಾಲೆಯಲ್ಲೂ ಈ ಥರ ಪ್ರೋಗ್ರಾಮ್ ನಡೆದು ಹೆಚ್ಚೆಚ್ಚು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇವೆ. ಹಾಗೂ ನಮ್ಮ ಕಾಲದಲ್ಲಿ ಈ ಥರ ಎಲ್ಲ ಇರಲಿಲ್ಲ. ಈಗೆಲ್ಲ ಮಕ್ಕಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿ ಸರ್ಕಾರಿ ಶಾಲೆಗೆ ಅತಿ ಹೆಚ್ಚು ನಿಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಂತ ಎಲ್ಲರಲ್ಲೂ ಕಳಕಳಿಯನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು ಬೇಡ? ನನ್ನ ಹೆಸರು ಉಮೇಶ್ ತಪ್ಪಂಬಿ. ನಾನು ಇದೇ ಶಾಲೆಯಲ್ಲಿ ಕಲಿತು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.